ಸರ್ ಹೇಳಿ, ಈಗ ಮೊನ್ನೆ ಜಿ ಚಂದ್ರಶೇಖರ್ ಅವರ ಒಂದು ಇನ್ಸಿಡೆಂಟನ್ನು ನೋಡಿದಾಗ ಈಗ ಎಲ್ಲ ಕಾಂಗ್ರೆಸ್ಗರನ್ನ ಒಗ್ಗಟ್ಟು ಮಾಡ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ಕಾಂಗ್ರೆಸ್ನವರು ಒಗ್ಗಟ್ಟಾಗ್ತಾರೆ ಇನ್ನು ಮುಂದಿನ ದಿನಗಳಲ್ಲಾದರೂ, ಅಥವಾ ಯಾಕೆ ಕಾಂಗ್ರೆಸ್ನವರು ಒಗ್ಗಟ್ಟಾಗ್ತಾ ಇಲ್ಲ ಅಂತಕ್ಕಂಥ ವಿಚಾರ? ಜಿ ಚಂದ್ರಶೇಖರ್ ಅವರು ಕರ್ನಾಟಕ ರಾಜ್ಯದ ಕಾರ್ಯಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರು. ಮತ್ತು 2 ಬಾರಿ ಅವರು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥವ್ರು. ಅವರು ಕಳೆದ ವಾರ ಹೆಸರುಘಟ್ಟ ಹೋಬಳಿಯಲ್ಲಿ ಏನು ಜನರನ್ನೆಲ್ಲರೂ ಸೇರಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತೇಳಿ ಹದ್ದೇ ಮಂಜೂರ್ ನೇತೃತ್ವದಲ್ಲಿ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರುಗಳೆಲ್ಲ ಸಭೆ ಕರೆಸಿ ಒಂದು ಸಭೆ ಮಾಡಬೇಕು ಅಂತೇಳಿ ಒಂದು ಚಾಲನೆಯನ್ನು ಕೊಟ್ಟಂಥ ವ್ಯಕ್ತಿ ಅವರು ಹದ್ದೇ ಮಂಜೂರು. ಅದರಲ್ಲಿ ಭಾಗವಹಿಸಿ ಚಂದ್ರಶೇಖರ್ ಅವರು ಈ ಭಾಗದ ಶಾಸಕರ ಬಗ್ಗೆ 1-2 ಮಾತನ್ನು ಆಡಿದ್ದಾರೆ. ಅದಕ್ಕೋಸ್ಕರ ವಿಶ್ವನಾಥ್ ಅವರು ಇಷ್ಟೊಂದು ಭೂತಾನ್ನೇ ಬಂದು ಹಮ್ಮಿಕೊಂಡಾಗ ಯಾವ ರೀತಿ ಆಶ್ಚರ್ಯಕರವಾಗಿ ಶಕ್ತಿನೆಲ್ಲ ತೋರಿಸ್ತಾರೆ, ಪ್ರದಕ್ಷಿಣೆ ಮಾಡ್ತಾರೆ, ಆ ರೀತಿ ಮಾಡುವಂಥದ್ದು ಏನು ಇರಲಿಲ್ಲ ಅಲ್ಲಿ. ಚಂದ್ರಶೇಖರ್ ಹೇಳಿರೋದು ಏನು ತಪ್ಪೇನಿಲ್ಲ. ಅದರಲ್ಲಿ ಈ ಭಾಗದಲ್ಲಿ ಏನು ದೌರ್ಜನ್ಯ ನಡೀತಾ ಇದೆ, ಏನೇನು ಆಗ್ತಾ ಇದೆ ಅಂತ ಸೂಕ್ಷ್ಮವಾಗಿ ಎಲ್ಲರೂ ನೋಡ್ತಾ ಇದ್ದಾರೆ. ನಿಮ್ಮ ಟೈಮ್ ಚೆನ್ನಾಗಿರ್ಬೋದು, ಅದನ್ನು ನೀವು ಗೆದ್ದಿದ್ದೀವಿ ಅಂತ ಹುಮ್ಮಸ್ಸಿನಿಂದ ನೀವು ಮೆರಿತಾ ಇರ್ಬೋದು. ಇದು ಜಾಸ್ತಿ ದಿವಸ ನಡೆಯಲ್ಲ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ ವಿಶ್ವನಾಥ್ ಅವರಿಗೆ. ಕೇಸ್ಗಳು ಹಾಕಿಸ್ತಾರೆ ಅಂತಕ್ಕಂಥದ್ದು ಎಷ್ಟು ಕೇಸ್ಗಳು ಆಗ್ತಾವ್ರೆ, ಎಲ್ಲಿ ಕೇಸ್ಗಳು ಆಗ್ತಾವೆ ಅಂತ? ಈಗ 2008 ಚುನಾವಣೆಯಲ್ಲಿ ಇಂದ ಹಿಡಿದು ಇಲ್ಲಿವರೆಗೆ ಅವರೇ ಶಾಸಕರು, 4ನೇ ಬಾರಿ ಕೂಡ. ಇವರು ವ್ಯಾಪ್ತಿಯಲ್ಲಿ ಯಲಹಂಕ ವಿಧಾನಸಭಾ ವ್ಯಾಪ್ತಿಯಲ್ಲಿ ಎಷ್ಟು ಆರಕ್ಷಕ ಠಾಣೆಗಳಿವೆ, ಅಷ್ಟು ಠಾಣೆಯಲ್ಲಿ ಯಾರ್ಯಾರ ಮೇಲೆ ಎಫ್.ಐ.ಆರ್ ಆಗಿದೆ, ಏನೇನು ಕೇಸ್ಗೋಸ್ಕರ ಎಫ್.ಐ.ಆರ್ ಆಗಿದೆ, ಯಾತಕ್ಕೋಸ್ಕರ ಎಫ್.ಐ.ಆರ್ ಆಗಿವೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯನೇ. ಇದರಲ್ಲಿ ಮುಚ್ಚುಮರೆ ಏನಿಲ್ಲ. ಅದರಲ್ಲಿ ಅವ್ರದ್ದೇ ಪಾರ್ಟಿ ಮುಖಂಡರ ಮೇಲೆ ಎಷ್ಟು ಕೇಸ್ ಆಗಿವೆ ಅನ್ನೋದು ಅವರೇ ತಿಳ್ಕೊಳ್ಳಿ, ಗೊತ್ತಾಗುತ್ತೆ. ಕೇಸ್ ಹಾಕ್ಸೋರು ನೀವೇ, ಕಾಂಪ್ರಮೈಸ್ ಮಾಡಿಸೋರು ನೀವೇ. ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಆ ವಿಶ್ವನಾಥ್ ಅವರು. ಈ ದೌರ್ಜನ್ಯ ಎಷ್ಟು ದಿವಸ ನಡೀತದೆ ಹೇಳಿ ನೀವೇನೆ?